ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಾವಂತೂ ಕೆಲಸ ಮಾಡಂಗಿಲ್ಲ, ನೀವು ಕೆಲಸ ಮಾಡಲಿಕ್ಕೆ ಬಿಡಂಗಿಲ್ಲ. ಹಾಗಂತ ಒಂದು ವರ್ಗ ನಿರಂತರವಾಗಿ ಕೆಲಸ ಮಾಡುವವರಿಗೆ ಕಿರುಕುಳವನ್ನು ಕೊಡ್ತಾನೆ ಇರುತ್ತೆ. ಅದಕ್ಕೆ ಹಲವಾರು ಛದ್ಮವೇಷಗಳು. ಒಂದಷ್ಟು ಜನ ತಾವು ಮಾನವ ಹಕ್ಕು ಪ್ರತಿಪಾದಕರು ಅಂತ ಹೇಳ್ಕೊತಾರೆ, ಮತ್ತೊಂದಿಷ್ಟು ಜನ ತಮ್ಮನ್ನು ತಾವು ಪರಿಸರವಾದಿಗಳು ಅನ್ಕೋತಾರೆ. ಇವರು ಮಾತೆತ್ತಿದರೆ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹೇರ್ತಾರೆ. ಅದು ಸಣ್ಣ ಪುಟ್ಟ ಕೋರ್ಟ್ಗೆ ಹೋಗಲ್ಲ, ನೇರವಾಗಿ ಇವ್ರು ಹೋಗೋದು ಎಲ್ಲಿ ಹೋಗ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡ್ತಾರೆ. ಅಂಥದ್ದೊಂದು ಘಟನೆಯನ್ನು ತಮ್ಮೆದುರಿಗೆ ಹೇಳ್ತೇನೆ. ಅದರಿಂದ ಒಂದು ಸಂಸ್ಥೆ ದೋಷ ಮುಕ್ತಗೊಂಡಂಥ ವಿಚಾರವನ್ನು ಹೇಳ್ತೇನೆ. ನಿಮಗೆ ಗೊತ್ತು, ಮುಖೇಶ್ ಅಂಬಾನಿ ಅವರು ಗುಜರಾತಿನ ಜಾಮ್ನಗರದಲ್ಲಿ ಒಂದು ದೊಡ್ಡದಾದಂಥ ಈ ಪ್ರಾಣಿಗಳ ಪುನರ್ವಸತಿ ಕಲ್ಪಿಸಿಕೊಳ್ಳುವಂಥ ಒಂದು ದೊಡ್ಡದಾದಂಥ ಕೇಂದ್ರವನ್ನು ಮಾಡಿದ್ದಾರೆ. ಅದರ ಹೆಸರು ವನತಾರ ಅಂತ. ವನ ಅಂದರೆ ಅಡವಿ, ಕಾಡು ಅಂತ ಹೆಸರು. ವನತಾರ ಅಂತ ಹೆಸರಿಟ್ಟು ಅವರ ಮಗ ಅನಂತ್ ಅಂಬಾನಿಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಸುಮಾರು 3,000 ಎಕರೆಯಷ್ಟು ದೊಡ್ಡದಾದಂಥದ್ದು, ವಿಶಾಲವಾದಂಥದ್ದು, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂಥ ಪ್ರಾಣಿಗಳ ಶುಶ್ರೂಷೆ, ಪ್ರಾಣಿಗಳ ಪುನರ್ವಸತಿ ಇದರ ಮೂಲ ಉದ್ದೇಶ. ಈ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಒಂದು ಅಕೌಂಟ್ ಇರ್ತದೆ, ಏನಂತಂದರೆ CSR ಅಂತ ಕರೀತಾರೆ. ಏನು CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಇದಕ್ಕಾಗಿ ಒಂದಷ್ಟು ಫಂಡನ್ನು ಎತ್ತಿ ಇಡಲಾಗಿರುತ್ತೆ, ಅದು ಸಾಮಾಜಿಕ ಕೆಲಸಕ್ಕೆ ಬಳಸಲಾಗತ್ತೆ. ಅನಂತ್ ಅಂಬಾನಿ ತಮ್ಮ ಮಗನ ಇಚ್ಛೆಯ ಮೇರೆಗೆ, ಆತನ ಸಂಕಲ್ಪದ ಮೇರೆಗೆ ಮುಖೇಶ್ ಅಂಬಾನಿ ಏನು ಮಾಡ್ತಾರೆ, ಜಾಮ್ನಗರದ ರಿಲಯನ್ಸ್ ಯೂನಿಟ್ ಏನಿದೆ ಅದರ ಒಂದು ಭಾಗದಲ್ಲಿ ಸುಮಾರು 3,000 ಎಕರೆ ಜಾಗವನ್ನು, ವಿಶಾಲವಾದ ಜಾಗವನ್ನು ತನ್ನ ಮಗನಿಗೆ ಬಿಟ್ಕೊಡ್ತಾರೆ. ಆ ಅನಂತ್ ಅಂಬಾನಿ ಏನು ಮಾಡ್ತಾರೆ, ನಮ್ಮ ದೇಶದಲ್ಲಿ ಯಾವ್ಯಾವ ಪ್ರಾಣಿಗಳು ಯಾವುದಾದ್ರೂ ಗಾಯಗೊಂಡಿರುತ್ತೋ, ಯಾವುದಕ್ಕೋ ರೋಗಗಳಿರ್ತವೋ, ಇನ್ಯಾವುದಕ್ಕೋ ಹುಣ್ಣಾಗಿರುತ್ತೋ, ಇನ್ಯಾವುದಕ್ಕೋ ವಯಸ್ಸಾಗಿರುತ್ತೋ ಅಂಥ ಪ್ರಾಣಿಗಳಿಗೆ, ಅದು ವನ್ಯಜೀವಿಗಳಿಗೆ, ಯಾವುದೋ ಬೇರೆ ಗೋಶಾಲೆ ಅಲ್ಲ, ಮತ್ತೊಂದು ಬೀದಿ ನಾಯಿಗಳ ಬಿಡಾರ ಅಲ್ಲ, ಆ ಥರದ್ದಲ್ಲ, ದೊಡ್ಡದಾದಂಥ ವನ್ಯಜೀವಿಗಳ ಒಂದು ಕೇಂದ್ರವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡ್ತಾರೆ. ಮಾಡಿ ಸುಮಾರು 200 ಆನೆಗಳು, 300 ಮಾರ್ಜಾಲ ಜಾತಿಯ ವನ್ಯಜೀವಿಗಳು, ಅಂದರೆ ಈ ಹುಲಿ, ಚಿರತೆ ಎಲ್ಲ ಮಾರ್ಜಾಲ ಅಂತ ಬರ್ತವೆ, 300. ಆಮೇಲೆ ಒಂದು 300 ಜಿಂಕೆಗಳು. ಇಷ್ಟೆಲ್ಲವನ್ನು ಸಾಕುವುದು, ಅದರ ದೇಖ್ಭಾಲ್ ನೋಡ್ಕೊಳ್ಳೋದು, ಅದರ ಪುನರ್ವಸತಿ ಮಾಡುವುದು, ಅದಕ್ಕೆ ಯಾವ ಪ್ರಾಣಿಗಳಿಗೆ ಕಾಯಿಲೆ ಬಂದಿದೆ ಅದನ್ನು ವಾಸಿ ಮಾಡಿಸೋದು, ಈ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಇದು ದೇವರ ಕೆಲಸ. ಯಾಕಂದರೆ ಮೂಕ ಪ್ರಾಣಿಗಳನ್ನು ನೋಡಿಕೊಳ್ಳೋರು ಯಾರಿದ್ದಾರೆ ಅವರೇ ದೇವರ ಸಮಾನ ಅಂತ ಭಾವಿಸುವಂಥ ಜನ ನಾವು. ಮನುಷ್ಯ ತನಗೆ ಕಷ್ಟ ಆದಾಗ ತನಗೆ ತಾನು ಹೇಳ್ಕೊಂಬಿಡ್ತಾನೆ, ನನಗೆ ಹಿಂಗಾಗಿದೆ ಅಂಥೇಳಿ. ಯಾರಿಗೆ ಹೇಳಲಿಕ್ಕಾಗುವುದಿಲ್ಲವೋ ಅಂಥವರಿಗೆ ಧ್ವನಿ ಆಗುವುದು ಭಾಳ ಕಷ್ಟದ ಕೆಲಸ. ನಮ್ಮಲ್ಲಿ ಸೋಷಿಯಲ್ ಸರ್ವಿಸ್ ಅಂದ ತಕ್ಷಣ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ, ಕಣ್ಣಿನ ಡೊನೇಷನ್ ಬರೆದು ಕೊಟ್ಟಿರ್ತೀವಿ, ನಾವು ಹೋದ್ಮೇಲೆ ತೊಗೊಳ್ರಿ ಅಂತ ಬರೆದು ಕೊಡ್ತೀವಿ. ಆಮೇಲೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಹಣ್ಣು ಕೊಟ್ಟು ಬಂದು ಫೋಟೋ ಹಾಕ್ಸ್ಕೊತೀವಿ ಪೇಪರಲ್ಲಿ. ಈ ರೀತಿಯಾದ ಸೇವೆಗಳನ್ನು ನಾವು ನೋಡಿರ್ತೀವಿ. ಅದು ತಪ್ಪು ಅಂತ ಹೇಳೋದಿಲ್ಲ, ಅದು ಕೂಡ ಸೇವೆಯೇ. ಆದರೆ ಅದನ್ನು ಬಿಟ್ಟು ಭಿನ್ನವಾಗಿ ನಾವೀನ್ಯತೆಯಿಂದ ಮತ್ತು ಅಂತಃಕರಣದಿಂದ ಒಂದು ಹೊಸ ಚೈತನ್ಯವನ್ನು ಉಂಟು ಮಾಡುವಂಥ, ಅದು ವನ್ಯಜೀವಿಗಳಿಗೆ. ಯಾವುದೋ ಹುಲಿಗೆ ಗಾಯ ಆಗಿದೆ ಅಂದ್ಕೊಳ್ಳಿ, ಆ ಹುಲಿಯ ಶುಶ್ರೂಷೆ ಮಾಡೋರು ಯಾರಿಗೆ ಸಾಧ್ಯ ಆಗುತ್ತೆ ನೀವು ಹೇಳಿ? ಯಾವುದೋ ಒಂದು ಸಿಂಹ, ಅದಕ್ಕೆ ಕಾಲು ಕಟ್ಟಾಗಿ ಹೋಗಿದೆ, ಅದನ್ನು ಸರಿಯಾಗಿ ನೋಡ್ಕೊಳ್ಳೋದು, ದೇಖ್ಭಾಲ್ ಮಾಡೋದು ಯಾರಿಗೂ ಸಾಧ್ಯ ಆಗೋದಿಲ್ಲ. ಆನೆಗೆ ವಯಸ್ಸಾಗಿಬಿಟ್ಟಿದೆ, ಅದಕ್ಕೆ ತಡ್ಕೊಳಕ್ಕೆ, ಅದನ್ನು ಇಟ್ಕೊಳ್ಳಿಕ್ಕೂ ಯಾರೂ ಇಲ್ಲ ಅಂಥ ಸ್ಥಿತಿಯಲ್ಲಿದ್ದಾವೆ. ಅದಕ್ಕೆ ಪುನರ್ವಸತಿ ಕಲ್ಪಿಸ್ಕೊಡೋದು ಅದಕ್ಕೂ ಜನ ಬೇಕಲ್ವಾ? ಅಂಥದ್ದೊಂದು ದೊಡ್ಡ, ಜಗತ್ತಿನಲ್ಲಿ ಅತಿ ದೊಡ್ಡದ್ರಿ ಇದು. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, 3,000 ಎಕರೆಯಷ್ಟು ದೊಡ್ಡದು ಒಂದು ಈ ರೀತಿಯಾದಂಥ ಸಂಗೋಪನಾ ಕೇಂದ್ರ ಮಾಡ್ತಾರೆ, ಪುನರ್ವಸತಿ ಚಿಕಿತ್ಸಾ ಕೇಂದ್ರ ಮಾಡ್ತಾರೆ ಅಂದರೆ ಯಾವ ಮಟ್ಟಿನ ಇದರ ಕುರಿತಾದಂಥ ಸಂಶೋಧನೆ ಆಗಿರಬೇಕು ಮತ್ತು ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳು. ನೋಡಿ, ಮನುಷ್ಯನಾದರೆ ಆತನ ಅಗತ್ಯಗಳೇನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಪ್ರಾಣಿ ವಿಷಯದಲ್ಲಿ ಆಗೋದೇ ಇಲ್ಲ. ಅದಕ್ಕೆ ತಜ್ಞರೇ ಬೇಕಾಗತ್ತೆ, ತಜ್ಞ ವೈದ್ಯರೇ ಬೇಕಾಗತ್ತೆ, ವೆಟರ್ನರಿ ಡಾಕ್ಟರ್ಸ್ ಬೇಕಾಗತ್ತೆ, ಪರಿಸರವಾದಿಗಳು ಬೇಕಾಗತ್ತೆ, ಫಾರೆಸ್ಟ್ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ. ಅವರ ಸಮ್ಮುಖದಲ್ಲಿ ಅಂಥದೇ ವಾತಾವರಣ ಸೃಷ್ಟಿ ಮಾಡಿ ಆಯಾ ಪ್ರಾಣಿಗಳು ಕೃತಕ ಅಲ್ಲದ ರೀತಿಯಲ್ಲಿ ಬದುಕುವ ಹಾಗೆ ನೋಡ್ಕೊಳ್ಬೇಕಾದಂಥ ಭಾಳ ದೊಡ್ಡ ಜವಾಬ್ದಾರಿ ಇರುತ್ತೆ. ಹಾಗೆ ಮಾಡಿದಂಥ ಒಂದು ಸಂಸ್ಥೆಯ ಮೇಲೆ, ವನತಾರ ಮೇಲೆ 2 ಫಟಿಂಗರು ಕೇಸ್ ಹಾಕ್ತಾರೆ, ಪ್ರಭೃತಿಗಳು. ಏನಂತ, ಇವರು ಕಳ್ಳ ಸಾಗಾಣೆಯ ಮೂಲಕ ಅಲ್ಲಿಂದ ಪ್ರಾಣಿಗಳನ್ನು ತರ್ತಾ ಇದ್ದಾರೆ,
ಇಲ್ಲಿ ಅವ್ಯವಹಾರ ನಡೀತಾ ಇದೆ, ಇಲ್ಲಿ ವನತಾರದಲ್ಲಿ ಪ್ರಾಣಿಗಳನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ, ಅದರ ಸರಿಯಾದ ಚಿಕಿತ್ಸೆ ಆಗ್ತಾ ಇಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಹೇರಾಫೇರಿ ನಡೀತಾ ಇದೆ, ವಿದೇಶಿ ಫಂಡಿಂಗ್ ಓಡಾಡಿದೆ, ಈ ರೀತಿಯಾದಂಥ ಒಂದಷ್ಟು ಕಂಪ್ಲೇಂಟ್ಗಳನ್ನು ಮಾಡಲಾಗತ್ತೆ. ನೋಡಿ ಪಾಪ ಇನ್ನೊಂದು ರಿಫಾರ್ನರ್ನೋ ಮತ್ತೊಂದು ಮಾಡಿಕೊಂಡು ಮುಖೇಶ್ ಅಂಬಾನಿ ಆರಾಮಾಗಿರ್ಬೋದಿತ್ತು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ ತಕ್ಷಣ ಯಾವುದೋ ಒಂದು ಸಂಸ್ಥೆಗೆ NGOಗಳಿಗೆ ಡೊನೇಷನ್ ಕೊಟ್ಕೊಂಡು ನನ್ನ ಕೆಲಸ ಆಯಿತು ಅಂತ ಕೈ ತೊಳ್ಕೊಬೋದಿತ್ತು. ಆದರೆ ಅದನ್ನು ಮೀರಿದಂಥ ವಿಶಿಷ್ಟವಾದ ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ವ್ಯಕ್ತಿಗೆ ಯಾವ ರೀತಿ ನಮ್ಮಲ್ಲಿ ವಿಘ್ನಗಳನ್ನು ಉಂಟು ಮಾಡ್ತಾರೆ ಅನ್ನೋದನ್ನು ನೋಡಿ. ಯಾವಾಗ ಈ ರೀತಿಯಾದಂಥ ದೂರನ್ನು ಇಬ್ಬರು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಹಾಕ್ತಾರೆ. ನಮ್ಮ ಸುಪ್ರೀಂ ಕೋರ್ಟು ಇಂಥ ಪ್ರಕರಣಗಳನ್ನು ತಕ್ಷಣದಲ್ಲಿ ಅಡ್ಮಿಟ್ ಮಾಡ್ಕೊಂಡ್ಬಿಡುತ್ತೆ, ತಕ್ಷಣ ಅದರ ಕುರಿತಾದಂಥ ಅರ್ಜಿ ವಿಚಾರಣೆ ಶುರುವಾಗಿಬಿಡ್ತದೆ. ಭಾಳ ಆಶ್ಚರ್ಯ ನನಗೆ. ನೋಡಿ, ವಕ್ಫ್ ಕಾಯ್ದೆ ಇನ್ನೂ ಜಾರಿ ಆಗ್ಲಿಕ್ಕೆ ತಯಾರಿಲ್ಲ, ಸಂಸತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿಲ್ಲ, ಆಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಅಡ್ಮಿಟ್ ಆಗಿತ್ತು. ಎಂಥ ಮಜಾ ನೋಡಿ, ನಮ್ಮಲ್ಲಿ ವರ್ಷಗಟ್ಟಲೆಕ್ಕಾದರೂ ಡೇಟ್ ಬೀಳ್ತಿರೋದಿಲ್ಲ, ಅಂಥದ್ದರಲ್ಲಿ ಇನ್ನೂ ವಿಧೇಯಕ ಪಾಸ ಕಾಯ್ದೆಯಾಗಿ ಪುನಃ ಪರಿವರ್ತನೆಯೇ ಆಗಿಲ್ಲ. ಅದಕ್ಕಿಂತ ಮುಂಚೆ ಕೋರ್ಟ್ನಲ್ಲಿ ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಇದ್ದಾಗ ಅಡ್ಮಿಟ್ ಆಗಿಬಿಡುತ್ತೆ ಕೇಸು. ಆ ರೀತಿಯ ವ್ಯವಸ್ಥೆ ನಮ್ಮಲ್ಲಿ. ಈ ಕೇಸು ಅಷ್ಟೇ, ಇದ್ದಕ್ಕಿದ್ದ ಹಾಗೆ ಅಡ್ಮಿಟ್ ಆಗತ್ತೆ. ಅದಕ್ಕಿಬ್ಬರು ಜಡ್ಜ್ಗಳು, ಒಬ್ಬರು ಪಂಕಜ್ ಮಿತ್ತಲ್ ಅಂತ, ಇನ್ನೊಬ್ಬರು PB ವರಾಳೆ ಅಂತ, ಜಸ್ಟಿಸ್ PB ವರಾಳೆ, ಕರ್ನಾಟಕ ಹೈಕೋರ್ಟಲ್ಲೂ ಇದ್ರು, ತಮ್ಗೆ ಗೊತ್ತಿರಬೇಕು. PB ವರಾಳೆ ಮತ್ತು ಪಂಕಜ್ ಮಿತ್ತಲ್ ಅವರ ಬೆಂಚಿಗೆ ಬರುತ್ತೆ. ಬೆಂಚಿಗೆ ಬಂದ ತಕ್ಷಣ ಅವರು ಪ್ರಕರಣವನ್ನು ನೋಡ್ತಾರೆ. ನೋಡಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇದನ್ನು SITಗೆ ವಹಿಸ್ತಾರೆ. ಅದಕ್ಕೋಸ್ಕರ ಒಂದು ತಂಡವನ್ನು ಮಾಡ್ತಾರೆ. ಈ ತಂಡದಲ್ಲಿ ನಿವೃತ್ತ ನ್ಯಾಯಾಧೀಶರಾದಂಥ ಜಸ್ಟಿಸ್ ಚಿಲಮೇಶ್ವರ್ ಅವರು ಇರ್ತಾರೆ. ನಿವೃತ್ತ ನ್ಯಾಯಾಧೀಶ ಚಲಮೇಶ್ವರ್, ಜೊತೆಗೆ CBI ಅಧಿಕಾರಿ, ಒಬ್ಬ ಅರಣ್ಯದ ಬಗ್ಗೆ ಮಾಹಿತಿ ಇರುವಂಥ ಒಬ್ಬ ತಜ್ಞ, ಜೊತೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು, CBI ಅಧಿಕಾರಿಗಳು, ಜೂ ಅಥಾರಿಟಿಯ ಎಕ್ಸ್ಪರ್ಟ್ಗಳು, ಜಿಯಾಲಜಿಕಲ್ ಸರ್ವೆ ಇದರವರು ಎಲ್ಲರೂ ಅದರಲ್ಲಿ ಕಮಿಟಿನಲ್ಲಿ ಇದರ ಕುರಿತಾಗಿ ತನಿಖೆಗೆ ತಂಡದಲ್ಲಿ ಸೇರ್ಕೋತಾರೆ. 4 ಜನ ಮುಖ್ಯವಾಗಿರ್ತಾರೆ, ಉಳಿದವರು ಅವ್ರಿಗೆ ಸಹಾಯ ಮಾಡ್ತಾರೆ. ಆಗಸ್ಟ್ 24ನೇ ತಾರೀಕು ಇದರ ಕುರಿತಾಗಿ ಒಂದು SITಯನ್ನು ರಚಿಸಲಾಗುತ್ತೆ 3 ವಾರಗಳ ಹಿಂದೆ. ತಕ್ಷಣದಲ್ಲಿ ಜಸ್ಟಿಸ್ ಚಿಲಮೇಶ್ವರ್ ಅವರು ಈ ವನತಾರ ಏನಿದೆಯಲ್ಲ ಗುಜರಾತ್ ಜಾಮ್ನಗರದಲ್ಲಿ, ಅಲ್ಲಿಗೆ ತಮ್ಮ ನಿಯೋಗದೊಂದಿಗೆ ಹೋಗ್ತಾರೆ. ಹೋಗಿ ಇನ್ನೇನು ಆ ವನತಾರದ ಕೆಲಸದ ಅವಧಿ ಮುಗಿಬೇಕು, ಆ ಟೈಮ್ ಇವರು ಸಂಜೆ ಹೊತ್ತಲ್ಲಿ ಹೋಗ್ತಾರೆ. ಈಗ ನೀವು ಹೋದ ಮೇಲೆ ಈ ಪ್ರಾಣಿಗಳನ್ನ ಯಾರು ನೋಡ್ಕೋತಾರೆ ಅಂತ ಜಸ್ಟಿಸ್ ಚಿಲಮೇಶ್ವರ್ ಕೇಳ್ತಾರೆ. ಆವಾಗ ಒಂದು ದೊಡ್ಡ ತಂಡ ಬಂದು ಎದುರುಗಡೆ ನಿಲ್ಲತ್ತೆ. ಅದರಲ್ಲಿ ವೆಟರ್ನರಿ ಡಾಕ್ಟರ್ಸ್ ಇರ್ತಾರೆ, ನ್ಯೂಟ್ರಿಷನಿಸ್ಟ್ ಇರ್ತಾರೆ. ನಮಗೆ ನ್ಯೂಟ್ರಿಷನಿಸ್ಟ್ಗಳಿಲ್ಲ, ಪ್ರಾಣಿಗಳಿಗೆ ನ್ಯೂಟ್ರಿಷನಿಸ್ಟ್ ಇರ್ತಾರೆ, ಎಕ್ಸ್ಪರ್ಟ್ಗಳಿರ್ತಾರೆ, ವಾಚ್ಮನ್ಗಳಿರ್ತಾರೆ, ನೈಟ್ ಕಾಲ್ ನೋಡ್ಕೊಳ್ಳೋರು ಇರ್ತಾರೆ, ಆಂಬ್ಯುಲೆನ್ಸ್ ಡ್ರೈವರ್ ಇರ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರಾಣಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಂತ ಆಂಬ್ಯುಲೆನ್ಸ್ ಡ್ರೈವರ್ ಇರ್ತಾರೆ. ಎಲ್ಲರೂ ಮುಂದಿನ ಪಾಳಿಗೆ ತಯಾರಾಗಿ ಬಂದು ನಿಂತು ಯೂನಿಫಾರ್ಮ್ ಧರಿಸಿದ ಜನ ಇರ್ತಾರೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ದಿಢೀರಂತ ಇವರು ಹೋಗಿರೋದು. ಈ ರೀತಿ ತನಿಖೆಗೆ ಬರ್ತೀವಿ, SIT ರಚನೆ ಆಗಿದೆ, ನಿಮ್ಮ ವನತಾರವನ್ನು ವಿಸಿಟ್ ಮಾಡ್ತೀವಿ, ಸಂಶೋಧನೆ ಮಾಡ್ತೀವಿ, ತನಿಖೆ ಮಾಡ್ತೀವಿ, ಏನು ಹೇಳಿಲ್ಲ, ದಿಢೀರಂತ ಹೋಗಿದ್ದು ನೋಡಿ ಜಸ್ಟಿಸ್ ಚಿಲಮೇಶ್ವರ್ ಅವ್ರಿಗೆ ಅಚ್ಚರಿಯಾಗಿಬಿಡುತ್ತೆ. ಅಲ್ಲ ಸ್ವಾಮಿ, ಸರ್ಕಾರದಿಂದ ದುಡ್ಡು ಪಡೆಯುವಂಥ ನಮ್ಮ ಝೂಗಳಿದಾವಲ್ಲ, ಪ್ರಾಣಿ ಸಂಗ್ರಹಾಲಯಗಳು, ಜೂ ಅಥಾರಿಟಿ, ಅಲ್ಲಿ ದುಡ್ಡು ಹೊಡೆದು ಪ್ರಾಣಿಗೆ ಹಾಕಬೇಕಾದಂಥ ಮಾಂಸವನ್ನು ಮನೆಗೆ ತೆಗೆದುಕೊಂಡು ಹೋಗುವಂಥ ಜನ ಇದ್ದಾರೆ. ನೀವು ನಿಮ್ಮ ಜೇಬಿನಿಂದ ದುಡ್ಡು ಹಾಕಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ ಅಂಥೇಳಿ ಅಚ್ಚರಿ ಪಟ್ಟುಬಿಡ್ತಾರೆ. ಅದಾದಮೇಲೆ ನಿರಂತರವಾಗಿ 4 ದಿವಸಗಳ ಕಾಲ ಇದರ ಸಂಪೂರ್ಣವಾದಂಥ ತನಿಖೆ ನಡೀತದೆ. ಎಲ್ಲ ರೀತಿಯಿಂದ ತನಿಖೆ ಮಾಡಲಾಗುತ್ತೆ. ಹೇಗೆ ಅಂದರೆ, ಮೊದಲು ಪ್ರಾಣಿ ಎಲ್ಲಿಂದ ತೆಗೆದುಕೊಂಡು ಬಂದ್ರಿ, ಒಂದು ಕಾಯ್ದೆ ಇದೆ ಇದಕ್ಕೇನೆಂದರೆ, ಉದಾಹರಣೆಗೆ ಮೈಸೂರಿನ ಅತ್ಯಂತ ಪ್ರಸಿದ್ಧವಾದಂಥ ಜೂ ಅಥವಾ ಬನ್ನೇರುಘಟ್ಟ ಜೂ ಇದೆ ಅಂತ ತಿಳ್ಕೊ. ಒಂದು ಹುಲಿಯನ್ನು ಬೇರೆ ಯಾವುದೇ ರಾಷ್ಟ್ರದಿಂದ ತರಬೇಕು ಅಂದರೆ ನಾವು ದುಡ್ಡು ಕೊಟ್ಟು ಒಂದು ಹುಲಿಯನ್ನು ಅಲ್ಲಿಂದ ಇಲ್ಲಿಗೆ ತರಲಿಕ್ಕಾಗೋದಿಲ್ಲ. ನಮ್ಮ ಒಂದು ಪ್ರಾಣಿಯನ್ನು ಆ ದೇಶಕ್ಕೆ ಕೊಟ್ಟು ಆ ಪ್ರಾಣಿಯನ್ನು ನಮ್ಮ ದೇಶಕ್ಕೆ, ಅಲ್ಲಿಯ ಪ್ರಾಣಿಯನ್ನು ನಮ್ಮ ದೇಶಕ್ಕೆ ತರಬೇಕು. ಅಂದರೆ ಬ್ಯಾಲೆನ್ಸ್ ಮಾಡೋದು, ಸಮತೋಲನ ಮಾಡಲಿಕ್ಕಿರುವಂಥ ವ್ಯವಸ್ಥೆ. ಈ ರೀತಿಯಾದಂಥ ಭಾಳಷ್ಟು ಜುವಾಲಜಿಕಲ್ ಆ್ಯಕ್ಟ್ ಅಂತಲೇ ಇದೆ, ಅದಕ್ಕೋಸ್ಕರ ಕಾಯ್ದೆಗಳನ್ನೇ ಮಾಡಲಾಗಿದೆ. ಹಲವಾರು ತಿದ್ದುಪಡಿಗಳಾಗಿದ್ದಾವೆ ಇದರಲ್ಲಿ. ಆಮೇಲೆ ತರುವಾಗ ಪ್ರಾಣಿಗೆ ಯಾವುದೇ ರೀತಿಯಾದಂಥ ನೋವುಗಳಾಗಬಾರ್ದು, ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು, ಅದನ್ನು ಸುರಕ್ಷಿತವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳಾಂತರ ಮಾಡಬೇಕು. ಕೊಲ್ಲಾಪುರದಿಂದ ಒಂದು ಆನೆಯನ್ನು ಸ್ಥಳಾಂತರ ಮಾಡುವಾಗ ಹೆಚ್ಚು ಕಮ್ಮಿ ಆಯಿತು ಅಂತ ಈ ಅರ್ಜಿದಾರರು ಕಂಪ್ಲೇಂಟ್ ಮಾಡಿರ್ತಾರೆ. ತರ್ತಾ ಇರೋದೇ ಪುನರ್ವಸತಿಗೆ, ತರ್ತಾ ಇರೋದೇ ಶುಶ್ರೂಷೆಗೆ, ಅದನ್ನು ಸರಿಯಾಗಿ ತೆಗೆದುಕೊಂಡು ಬರಲಿಲ್ಲ ಅಂತ ಇವ್ರ ಮೇಲೆ ಕಂಪ್ಲೇಂಟ್. ಹಾಗೆ ಎಲ್ಲವನ್ನೂ ಕೂಲಂಕಷವಾಗಿ ಪರಿಶೀಲನೆ ಮಾಡಲಾಗತ್ತೆ.
ಅದಾದಮೇಲೆ ದುಡ್ಡಿನ ವ್ಯವಹಾರವನ್ನು ನೋಡಲಾಗತ್ತೆ. ದುಡ್ಡು ಎಲ್ಲಿಂದ ಬಂತು, ಎಷ್ಟು ದುಡ್ಡು ಹಾಕಿದ್ರಿ, ಯಾವ ಪ್ರಾಣಿಗೆ ಎಷ್ಟು ಕೊಟ್ರಿ, ಇದಕ್ಕೆ ಖರ್ಚು ಹೇಗೆ ಮಾಡ್ತಾಯಿದ್ರಿ, ಒಂದು ಪ್ರಾಣಿಗೆ ಎಷ್ಟು ಆಹಾರವನ್ನು ಕೊಡ್ತೀರಿ, ಪ್ರಾಣಿಗೆ ಅನುಕೂಲಕರವಾದಂಥ ವಾತಾವರಣ ನಿಮ್ಮ 3000 ಎಕರೆಯಲ್ಲಿ ನಿರ್ಮಿಸಲಾಗಿದೆಯಾ, ನೀವು ಝೂನಲ್ಲಿ ಇಟ್ಟಂಗೆ ಇಟ್ಟಿದ್ದೀರಾ ಅಥವಾ ಒಂದು ಅರಣ್ಯದಲ್ಲಿ ಅಭಯಾರಣ್ಯದಲ್ಲಿ ರೀತಿಯಲ್ಲಿ ಇದನ್ನು ಸಾಕ್ಕೊಂಡು ಬರ್ತಾಯಿದ್ದೀರಾ, ಎಲ್ಲವನ್ನು ಗಮನಿಸಿ ಚೆಲುಮೇಶ್ವರ್ ಅವರು ಮೂಗಿನ ಮೇಲೆ ಬೆರಳನ್ನಿಡ್ತಾರೆ. ಹೀಗೂ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯವಾ? ಅಚ್ಚರಿ ಪಟ್ಬಿಡ್ತಾರೆ, ದಿಗ್ಭ್ರಾಂತರಾಗ್ತಾರೆ. ಹೀಗೆಲ್ಲ ಸಾಧ್ಯನಾ ಅಂತ ನಿಬ್ಬೆರಗಾಗ್ತಾರೆ. ಕೊನೆಗೆ ನಿನ್ನೆ ಸೋಮವಾರ ದಿವಸ ಬಂದು ಕೋರ್ಟು ದ್ವಿಸದಸ್ಯ ಪೀಠದ ಮುಂದೆ ಗುಜರಾತ್ ಸರ್ಕಾರದ ಪರವಾಗಿ ತುಷಾರ್ ಮೆಹ್ತಾ ಇರ್ತಾರೆ, ಸಾಲಿಸಿಟರ್ ಜನರಲ್, ಮತ್ತು ಈ ವನತಾರ ಅನ್ನುವಂಥ ಈ ಸಂಸ್ಥೆ ಏನಿದೆಯಲ್ಲ, ಮುಖೇಶ್ ಅಂಬಾನಿ, ಅನಂತ್ ಅಂಬಾನಿ ಅವರು, ಅದರ ಪರವಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ಹರೀಶ್ ಸಾಳ್ವೆ ಬರ್ತಾರೆ. ಅವರು ವಾದ ಮಂಡನೆ ಮಾಡ್ತಾರೆ. ನೋಡಿ, ಜಗತ್ತಿನಲ್ಲಿ ಎಲ್ಲಿಯೂ ಮಾಡಲಾರದಷ್ಟು ಅಧ್ಯಯನವನ್ನು ಮಾಡಿ ಈ ಒಂದು ಕೇಂದ್ರವನ್ನು ತೆರೆಯಲಾಗಿದೆ. ಎರಡನೇದಾಗಿ, ಮಾಡಿದ ಕೇಂದ್ರವನ್ನು ಇನ್ನೂ ಹೆಚ್ಚು ಎಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಎಲ್ಲವನ್ನೂ ಇಲ್ಲಿ ನಾವು ಅದಕ್ಕಾಗಿ ಎಲ್ಲವನ್ನು ಅಡಕಗೊಳಿಸಲಾಗಿದೆ ಮತ್ತು ಅದನ್ನು ಮಾಡೆಲ್ ಸೆಂಟರ್ ಆಗಿ ಮಾಡಲಾಗಿದೆ. ಮಾಡಿ ಈ ರೀತಿ ತರಲಾಗಿದೆ. ಇದರಲ್ಲಿ CBI ಅವರು ಬಂದು ನೋಡ್ಕೊಂಡು ಹೋದರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಬಂದು ಹೋದರು, ಕಸ್ಟಮ್ಸ್ನವ್ರು ಬಂದಿದ್ದರು, ಜಿಯೋಲಾಜಿಕಲ್ ಅಥಾರಿಟಿ ಅವ್ರು ಬಂದಿದ್ದರು, ವೆಟರ್ನರಿ ಎಕ್ಸ್ಪರ್ಟ್ಸ್ ಬಂದಿದ್ದರು. ಎಲ್ಲರೂ ಕೂಡ ಸರ್ಟಿಫಿಕೇಷನ್ ಮಾಡಿ ಗ್ಲೋಬಲ್ ಸರ್ಟಿಫಿಕೇಷನ್ ಪಡೆದಿರುವಂಥ ಸಂಸ್ಥೆ ನಮ್ಮದು ಅಂಥೇಳಿ ವಾದ ಮಂಡನೆ ಮಾಡ್ತಾರೆ. ಆವಾಗ ಜಸ್ಟಿಸ್ ಮಿತ್ತಲ್ ಒಂದು ಮಾತು ಹೇಳ್ತಾರೆ, ಒಂದು ದೊಡ್ಡ ಕೆಲಸವನ್ನು ಮಾಡುವಾಗ 100 ವಿಘ್ನಗಳಾಗ್ತವೆ. ನಾವು ಇದು ಏನಿದೆ ತನಿಖೆ ಆಗಲಿ ಅಂತ ಕೇಳಿದ್ವಿ, ಅವ್ರ ಬಗ್ಗೆ ಅನುಮಾನ ಇದೆ, ಸಂದೇಹ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಎತ್ಕೊಂಡಿರುವಂಥ ಪ್ರಕರಣ ಅಲ್ಲ. ಈ ಪ್ರಕರಣ ಇಂಥದ್ದೊಂದು ದೊಡ್ಡ ಕೆಲಸ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿದೆ. ಭಾರತದ ಘನತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸಗಳಲ್ಲಿ ಇದು ಕೂಡ ಒಂದು. ಆದ್ದರಿಂದ ಈ ವನತಾರ ಎನ್ನುವಂಥ ಸಂಸ್ಥೆಯ ಮೇಲೆ ಇರುವಂಥ ಆರೋಪಗಳನ್ನು ತಳ್ಳಿ ಹಾಕಲಾಗತ್ತೆ ಮಾನ್ಯ ಅಪೆಕ್ಸ್ ಕೋರ್ಟು. ಜೊತೆಗೆ ಈ ಸಂಸ್ಥೆಯನ್ನು ದೋಷ ಮುಕ್ತಗೊಳಿಸಲಾಗತ್ತೆ ಅಂತ ಒಂದು ತೀರ್ಪನ್ನು ಕೊಡಲಾಗತ್ತೆ. ಪ್ರಕರಣ ಕೇಳಿದ್ರೆ ನಂಗೆ ತುಂಬ ಬೇಜಾರಾಯ್ತು ರೀ. ಯಾಕೆ ಗೊತ್ತಾ, ಯಾರೋ ಒಬ್ಬರು ಇಂಥದ್ದೊಂದು ದೊಡ್ಡ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಈ ರೀತಿಯಾದಂಥ ನೋವು ಉಂಟು ಮಾಡಿ ದೇಶದಲ್ಲಿ ಒಳ್ಳೆಯ ಕೆಲಸ ಆಗಲಾರ್ದಾಗಿ ಮಾಡುವಂಥ ಜನ ಇದ್ದಾರಲ್ಲ, ಅವ್ರ ಬಗ್ಗೆ ನಿಜಕ್ಕೂ ನನಗೆ ಬೇಜಾರಿದೆ. ನಮಸ್ಕಾರ.